ಪಬ್ಲಿಕ್ ಟಿವಿಯ ಹೆಮ್ಮೆಯ ಪ್ರಸ್ತುತಿ 8ನೇ ಆವೃತ್ತಿಯ ವಿದ್ಯಾಪೀಠ ಎಜುಕೇಷನ್ ಎಕ್ಸ್ಪೋ ಶೈಕ್ಷಣಿಕ ಮೇಳ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. 2 ದಿನದ ಎಕ್ಸ್ಪೋದಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. 120ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಒಂದೇ ಸೂರಿನಡಿ ಬಂದು ವಿದ್ಯಾರ್ಥಿಗಳಿಗೆ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾವೆ. 2ನೇ ದಿನವಾದ ಇವತ್ತು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಪೋಷಕರು ಆಗಮಿಸಿ ಮಾಹಿತಿಯನ್ನು ಪಡೆದರು. ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ರಫೀವುಲ್ಲಾ ಬೇಗ್ ಅವರಿಂದ ಉಪನ್ಯಾಸ, ರೇವಾ ಕಾಲೇಜ್ನ ಡಾಕ್ಟರ್ ಸಂಜಯ್ ಆರ್ ಚಿಟ್ನೀಸ್ ಅವರಿಂದ AI ಕುರಿತಂತೆ ಉಪನ್ಯಾಸ ಇವೆಲ್ಲವೂ ಕೂಡ ಇತ್ತು. 9 ಲಕ್ಕಿ ವಿದ್ಯಾರ್ಥಿಗಳಿಗೆ ಬೈಸಿಕಲ್, ಒಬ್ಬ ವಿದ್ಯಾರ್ಥಿನಿಗೆ ಲ್ಯಾಪ್ಟಾಪ್ ಗಿಫ್ಟ್ ಸಿಕ್ತಿವತ್ತು. ಇದೇ ವೇಳೆ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಫನ್ ಗೇಮನ್ನು ಆಡಿಸಿ ಸರ್ಪ್ರೈಸ್ ಗಿಫ್ಟನ್ನು ಕೂಡ ಕೊಡಲಾಯಿತು. ಪ್ರಸ್ತುತಪಡಿಸಿದ 8ನೇ ಆವೃತ್ತಿ ವಿದ್ಯಾಪೀಠ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲ ಪೋಷಕರು ವಿದ್ಯಾರ್ಥಿಗಳು ಅವರಿಗೆ ಬೇಕಾದಂತ ಸಲಹೆ ಇಲ್ಲಿ ಸಿಕ್ಕಿದೆ. ಅವರಿಗೆ 2 ದಿನದಿಂದ ಸರಿ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಬಂದು ಭಾಗವಹಿಸಿದ್ದಾರೆ. ಇಟ್ ವಾಸ್ ಅ ಗುಡ್ ಇವೆಂಟ್. ಕಾಲೇಜ್ನವರು ನಾವು ಮೊದಲನೇ ಎಡಿಷನ್ ಸ್ಟಾರ್ಟ್ ಮಾಡಿದಾಗಲಿಂದ ಹಿಡಿದು ಇವತ್ತಿನವರೆಗೂ ಅವರು ನಮ್ಮ ಜೊತೆ ಬಂದು ಭಾಗವಹಿಸಿದ್ದಾರೆ. ನಮ್ಮ ಮೇಲೆ ಭರವಸೆ ಜಾಸ್ತಿ ಇಟ್ಕೊಂಡಿದ್ದಾರೆ. ಬಂದು ಭಾಗವಹಿಸ್ತಿರೋದು ಬಹಳ ಹೆಮ್ಮೆ ಹಾಗೂ ತುಂಬಾ ಗೌರವ. ಯಾಕಂದ್ರೆ ಆ ನಂಬಿಕೆ ಮತ್ತು ಟ್ರಸ್ಟ್ ಏನು ನಮ್ಮ ಮೇಲೆ ಇಟ್ಕೊಂಡಿದಾರಲ್ಲ ಅದನ್ನ ಉಳಿಸ್ಕೊಂಡು ಹೋಗೋಕೆ ನಾವು ಸತತವಾಗಿ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇದು ಅರೇಂಜ್ ಮಾಡಿರೋದು ತುಂಬಾ ಯೂಸ್ಫುಲ್ ಆಗಿದೆ. ಸೊ 11th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ಗೆ ಹೆಂಗೆ ಯೂಸ್ ಆಗಬೇಕು ಅಂತ ಎಲ್ಲ ತುಂಬಾ ಹೆಲ್ಪ್ ಆಗ್ತಾ ಇದೆ. ತುಂಬಾ ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಐಡಿಯಾ ಸಿಕ್ಕಿದೆ, ಕ್ಲಾರಿಟಿ ಸಿಕ್ಕಿದೆ, ಏನು ತಗೊಬೇಕು, ಮುಂದೆ ಫ್ಯೂಚರಲ್ಲಿ ಏನು ಮಾಡಬೇಕು. ಹೌದು, ತುಂಬಾ ಕನ್ಫ್ಯೂಸಿಂಗ್ ಆಗಿತ್ತು. ಇವಾಗ ಸ್ವಲ್ಪ ಥಿಂಗ್ಸ್ ಕ್ಲಿಯರ್ ಆಗ್ತಾ ಇದೆ. ಬೇರೆ ಬೇರೆ ಕಾಲೇಜಸ್ಸಿಂದ ಐಡಿಯಾ ಸಿಗ್ತಾ ಇದೆ. ಬಂದು ತುಂಬಾ ಗೊತ್ತಾಯಿತು. ತುಂಬಾ ಕೋರ್ಸಸ್ ಇದೆ ಅಂತ. ನಾವು ಎಲ್ಲ ಕಾಲೇಜ್ಗಳಿಗೆ ಒಂದು 10-15 ದಿವಸ ಬೇಕು. ನಾವು ಎಲ್ಲ ಕಾಲೇಜ್ಗಳು ಅಡ್ಡಾಡಬೇಕಪ್ಪ ಅಂದರೆ ಇಲ್ಲಿ ನಾವು ಪಬ್ಲಿಕ್ ಟಿವಿ ಅರೇಂಜ್ ಮಾಡಿದ್ದಕ್ಕೆ ಇಲ್ಲಿ ಬಂದ್ರಪ್ಪ ಅಂತಂದರೆ ಎಲ್ಲ ಕಡೆ 106 ಕಾಲೇಜ್ಗಳು ನಮ್ಗೆ ಒಂದೇ ಕಡೆ ಸಿಗ್ತಾ ಇದ್ದಾವೆ. ನಮ್ಮಲ್ಲಿರುವಂಥ ಎಲ್ಲ ಯಾವ ಕೋರ್ಸ್ ಮಾಡಿದ್ರೆ ಏನಿದೆ ಎಲ್ಲ ಪ್ರತಿಯೊಂದು ಡೌಟ್ಸ್ಗಳನ್ನ ನಾವು ಇಲ್ಲಿ ಬಂದು ಕ್ಲಿಯರ್ ಮಾಡ್ಕೊಂಬಿಟ್ಟು ಹೋಗ್ಬೋದು. ಇನ್ನು ಇರಾನ್ನ ಅತಿ ದೊಡ್ಡ ಬಂದರು ಅಬ್ಬಾಸ್ ಸ್ಫೋಟದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಕ್ಷಣಕ್ಕೂ ಏರಿಕೆ ಆಗ್ತಿದೆ. ಈಗಿರೋ ಮಾಹಿತಿ ಪ್ರಕಾರ 40ಕ್ಕೆ ಏರಿಕೆಯಾಗಿದೆ. ಘಟನೆಯಲ್ಲಿ 800ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಘಟನೆಗೆ ಕಳಪೆ ರಾಸಾಯನಿಕ ಸಂಗ್ರಹಗಳೇ ಕಾರಣ ಅಂತ ಹೇಳಲಾಗ್ತಾ ಇದ್ದು ಸದ್ಯ ಬೆಂಕಿ ನಂದಿಸುವ ಕಾರ್ಯ ಭರದಿಂದ ಸಾಗಿದೆ. ಬೀದರ್ನಲ್ಲಿ ಜನಿವಾರ ಹಾಕಿದ್ದಕ್ಕೆ CET ಪರೀಕ್ಷೆಯಿಂದ ವಂಚಿತವಾಗಿದ್ದ ವಿದ್ಯಾರ್ಥಿ ಈಗ ಸರಾಸರಿ ಅಂಕ ಪಡೆಯೋದಕ್ಕೆ ಒಪ್ಕೊಂಡಿದ್ದಾನೆ. ವಿದ್ಯಾರ್ಥಿ ಸುಚಿವೃತ್ ಇಮೇಲ್ ಮೂಲಕ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ಗೆ ಪತ್ರ ಬರೆದಿದ್ದಾರೆ. ನಾನು ಮತ್ತು ಪಾಲಕರು ಸಮಾಲೋಚನೆ ಮಾಡಿ ಸರ್ಕಾರದ ಒಂದು ಆಯ್ಕೆಯನ್ನು ಒಪ್ಪಿದ್ದೀವಿ. ನಮಗೆ ಹಿಂದಿನ ದಿನದ ಫಿಸಿಕ್ಸ್, ಕೆಮಿಸ್ಟ್ರಿ ಆವರೇಜ್ ಮೇಲೆ ಮ್ಯಾಥ್ಸ್ ಕೊಟ್ಬಿಡಿ ಅಂತ ಕೇಳಿದ್ದಾರೆ.